ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, IPL 2026ರ ಟೂರ್ನಿ ಮಾರ್ಚ್ 28ರಿಂದ ಆರಂಭ ಆಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ IPL ಇತಿಹಾಸದ ಕೆಲವು ಅತ್ಯಂತ ವಿಶೇಷ ಹಾಗೆ ಮುರಿಯಲಾಗದ ದಾಖಲೆಗಳ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಇದು ಸ್ಪೆಷಲ್ ಸ್ಟೋರಿ. ನಾನು ನಿಶ್ಚಿತ. IPL 2026ರ ಟೂರ್ನಿ ಮಾರ್ಚ್ 28ನೇ ತಾರೀಕು ಆರಂಭ ಆಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ IPL ಇತಿಹಾಸದ ಕೆಲವು ಅತ್ಯಂತ ವಿಶೇಷ ಹಾಗೆ ಮುರಿಯಲಾಗದ ದಾಖಲೆಗಳ ಬಗ್ಗೆ ಈ ಸುದ್ದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ದಾಖಲೆಗಳು ದಶಕಗಳೇ ಉರುಳಿದ್ರೂ ಸಹ ಯಾರು ಇದುವರೆಗೂ ಮುರಿಯೋದಕ್ಕೆ ಸಾಧ್ಯ ಆಗಿಲ್ಲ, ಹಾಗೆ ಬಹಳ ಕಾಲ ಉಳಿಯಬಹುದು ಅನ್ನುವಂತಹದ್ದಾಗಿದೆ ಇದು. ಪ್ರತಿ ದಾಖಲೆಯ ಹಿಂದೆಯೂ ಒಂದೊಂದು ಅದ್ಭುತ ಕ್ಷಣ ಇದೆ. ಅದ್ಯಾವ್ದ್ಯಾವುದು ಹೇಗಿದೆ ಅಂತ ಹೇಳಿ ಒಂದೊಂದಾಗಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. AB ಡಿವಿಲಿಯರ್ಸ್ ಹಾಗೆ ವಿರಾಟ್ ಕೊಹ್ಲಿ ಅವರ ಅತ್ಯಧಿಕ ಜೊತೆಯಾಟ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಬ್ಯಾಟ್ಸ್ಮನ್ಗಳಾದಂತಹ AB ಡಿವಿಲಿಯರ್ಸ್ ಹಾಗೆ ವಿರಾಟ್ ಕೊಹ್ಲಿ ಅವರು 2016ರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ 229 ರನ್ಗಳ ಅದ್ಭುತ ಜೊತೆಯಾಟವನ್ನು ನೀಡಿದ್ರು. ಇದು IPL ಇತಿಹಾಸದ ಅತ್ಯಧಿಕ ಜೊತೆಯಾಟದ ದಾಖಲೆಯಾಗಿದೆ. ಇದೇ ಜೋಡಿ 2015ರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 215 ರನ್ಗಳ ಅಜೇಯ ಜೊತೆಯಾಟವನ್ನು ನೀಡಿದ್ರು. ಇದು 2ನೇ ಸ್ಥಾನದಲ್ಲಿದೆ. ಈ ಜೋಡಿಯ ಬ್ಯಾಟಿಂಗ್ ಇನ್ನೂ ಯಾರೂ ಸಹ ಮುರಿಯೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಜಾರಿ ಜೋಸೆಫ್ ಅವರ ಡೆಬ್ಯೂನಲ್ಲೇ ಅತ್ಯುತ್ತಮ ಬೌಲಿಂಗ್. ಮುಂಬೈ ಇಂಡಿಯನ್ಸ್ ತಂಡದ ವೇಗದ ಬೌಲರ್ ಅಲ್ಜಾರಿ ಜೋಸೆಫ್ ಅವರು 2019ರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಡೆಬ್ಯೂ ಮ್ಯಾಚ್ನಲ್ಲೇ 12 ರನ್ ಅನ್ನು ನೀಡಿ 6 ವಿಕೆಟ್ಗಳನ್ನು ಕಬಳಿಸಿದರು. ಇದು IPLನಲ್ಲಿ ಡೆಬ್ಯೂನಲ್ಲೇ ಅತ್ಯುತ್ತಮ ಬೌಲಿಂಗ್ ಫಿಗರ್ಸ್ ಅಂತ ಹೇಳಿ ದಾಖಲೆಯಾಗಿದೆ. ಪಾಕಿಸ್ತಾನದ ಸೊಹೈಲ್ ತನ್ವೀರ್ ಅವರು 2008ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 14ಕ್ಕೆ 6 ವಿಕೆಟ್ ಅನ್ನು ತೆಗೆದಿರೋದು 2ನೇ ಅತ್ಯುತ್ತಮ ದಾಖಲೆಯಾಗಿದೆ. ಅಮಿತ್ ಮಿಶ್ರಾ ಅವರ ಅತ್ಯಧಿಕ ಹ್ಯಾಟ್ರಿಕ್ಗಳು. ಮಾಜಿ ಭಾರತೀಯ ಲೆಗ್ ಸ್ಪಿನ್ನರ್ ಅಮಿತ್ ಮಿಶ್ರಾ ಅವರು ದೆಹಲಿ ಕ್ಯಾಪಿಟಲ್ಸ್, ಡೆಕ್ಕನ್ ಚಾರ್ಜರ್ಸ್ ಮತ್ತೆ ಸನ್ ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಆಡಿ 3 ಹ್ಯಾಟ್ರಿಕ್ಗಳನ್ನು ಪಡೆದುಕೊಂಡಿದ್ದಾರೆ. ಇದು IPLನಲ್ಲಿ ಅತ್ಯಧಿಕ ಹ್ಯಾಟ್ರಿಕ್ ದಾಖಲೆಯಾಗಿದೆ. ಯುವರಾಜ್ ಸಿಂಗ್ ಮತ್ತೆ ಯುಜ್ವೇಂದ್ರ ಚಹಲ್ ಅವರು 2 ಹ್ಯಾಟ್ರಿಕ್ಗಳೊಟ್ಟಿಗೆ 2ನೇ ಸ್ಥಾನದಲ್ಲಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಗೌತಮ್ ಗಂಭೀರ್ ಅವರ ನಾಯಕತ್ವದಲ್ಲಿ KKR ಅತ್ಯಧಿಕ ಸತತ ಗೆಲುವನ್ನು ಸಾಧಿಸಿದೆ. ಗೌತಮ್ ಗಂಭೀರ್ ಅವರ ನಾಯಕತ್ವದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ KKR ತಂಡ ಏನಿದೆ 2014 ಮತ್ತೆ 15ರ ಸೀಸನ್ನಲ್ಲಿ 10 ಮ್ಯಾಚ್ಗಳನ್ನು ಸತತವಾಗಿ ಆಡಿ ಗೆದ್ದಿತ್ತು. ಇದು IPL ಇತಿಹಾಸದಲ್ಲಿ ಅತ್ಯಧಿಕ ಸತತ ಗೆಲುವಿನ ದಾಖಲೆ ಇದಾಗಿದೆ. ಮತ್ತೊಂದು ದಾಖಲೆ ಅಂತ ಹೇಳಿ ನಾವು ಗಮನಿಸೋದಾದ್ರೆ ಕ್ರಿಸ್ ಗೇಲ್ ಅವರ ಅತ್ಯಧಿಕ ವೈಯಕ್ತಿಕ ಸ್ಕೋರ್. ಯೂನಿವರ್ಸ್ ಬಾಸ್ ಕ್ರಿಸ್ ಗೇಲ್ ಅವರು 2013ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕಾಗಿ ಪುಣೆ ವಾರಿಯರ್ಸ್ ವಿರುದ್ಧ ಸುಮಾರು 66 ಎಸೆತಗಳಲ್ಲಿ 175 ರನ್ಗಳನ್ನು ಅಪರಾಜಿತ ಗಳಿಸಿದ್ರು.
ಇದು IPL ಇತಿಹಾಸದ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ದಾಖಲೆ ಇದಾಗಿದೆ. ಇನ್ನು ಯಾರೂ ಕೂಡ ಇದನ್ನ ಮುರ್ದೇ ಇಲ್ಲ. ವಿರಾಟ್ ಕೊಹ್ಲಿ ಅವರ ಒಂದು ಸೀಸನ್ ಅಲ್ಲಿ ಅತ್ಯಧಿಕ ರನ್. ಮಾಜಿ RCB ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು 2016ರ ಸೀಸನ್ ಅಲ್ಲಿ ಒಟ್ಟು 973 ರನ್ಗಳನ್ನು ಗಳಿಸಿದ್ರು. ಇದು IPLನ ಒಂದು ಸೀಸನ್ ನಲ್ಲಿ ಅತ್ಯಧಿಕ ರನ್ ದಾಖಲೆ ಇದಾಗಿದೆ. ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು 2023ರಲ್ಲಿ 890 ರನ್ಗಳೊಟ್ಟಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಈ IPL ಸೀಸನ್ ಅಲ್ಲಿ ಇನ್ನೆಷ್ಟು ದಾಖಲೆ ನಿರ್ಮಾಣ ಆಗುತ್ತೆ ಅನ್ನುವಂತಹದನ್ನ ನಾವು ಸದ್ಯದಲ್ಲೇ ತಿಳಿಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.